ಐ ಆಮ್ ಸಾರಿ ಮಿಸ್ ಸೆಕ್ರೆಟರಿ, ಡಾಕ್ಟರ್ ಇದ್ದಾರೆ? ಐ ಆಮ್ ಸಾರಿ, ಯಜಮಾನ್ ಎಲ್ಲಿದ್ದಾರೆ? ಮೇಲ್ಗಡೆ ಬೆಡ್ರೂಮ್ ನಲ್ಲಿದ್ದಾರಪ್ಪ, ನಿಮ್ಗೋಸ್ಕರ ಕಾಯ್ತಾ ಇರೋದು. ಬನ್ನಿ ಬನ್ನಿ. ಏನು ಏನಿದು? ನಿಮ್ಗೆ ಹಾರ್ಟ್ ಅಟ್ಯಾಕ್ ಅಂತ ಫೋನ್ ಬಂತು ಸರ್. ಹೌದು ಸರ್, ನಮಗೂ ಹಾಗೆ ಅಂತ ಫೋನ್ ಬಂತು. ದಯವಿಟ್ಟು ತಾವು ಹೆಚ್ಚಿಗೆ ಮಾತಾಡಬೇಡಿ, ಮನ್ಕೊಳ್ಳಿ. ನನಗೆ ಗೊತ್ತಿಲ್ಲದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಸರಿ ಸರಿ. ಏನು ಏನಾಗಿದೆ ನನಗೆ? ಏನಾದ್ರು ಕಣ್ಣು ಹಿಡಿದ ಡಾಕ್ಟರ್? ನೋ ಸರ್, ತಾವು ಆರೋಗ್ಯವಾಗಿ ಇದ್ದೀರಿ. ಎಸ್ ಸರ್, ಇವರು ಪರ್ಫೆಕ್ಟ್ಲಿ ಆಲ್ ರೈಟ್. ಮತ್ತೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಿಮ್ಗೆ ಹೇಳ್ದವ್ರು ಯಾರು? ನಿಮ್ ಚಿಕ್ಕಪ್ಪವರೇ ಫೋನ್ ಮಾಡಿದ್ರು. ಚಿಕ್ಕಪ್ಪ? ಹೌದಪ್ಪ, ಹಾಗಂತ ನನ್ನ ಮ್ಯಾನೇಜರ್ ದೊಡ್ಡ ಬಾಸಣ್ಣ ಹೇಳ್ದಪ್ಪ. ದೊಡ್ಡ ಬಸವಣ್ಣ? ಹೌದು ಸರ್, ನಿಮ್ಗೆ ಎಡಗಡೆ ಎದೆ ನೋವಿದೆ ಅಂತ ನಮ್ ಹೆಡ್ಗೂ ಸಣ್ಣ ಬಸವಣ್ಣ ಹೇಳ್ದ ಸರ್. ಸಣ್ಣ ಬಸವಣ್ಣ ಬುದ್ಧಿ ಹಾಗೆ ಅಂತ ನಮ್ ಸೌಟ್ರೇಟರ್ ಚಿಕ್ಕ ಬಸವಣ್ಣ. ಯಪ್ಪ, ಹಂಗಂತ ನಮ್ ಕೈಯಾಲು ಪುಟ್ಬೇಕಂತ ಹೇಳ್ದ. ಪುಟ್ಟ ಬಸವಣ್ಣ ನಿನ್ನೆ ಸಂಜೆ ತಮ್ಮ ಕಾಪಿ ತಂದಾಗ ತಮ್ಮ ಕೈ ಎಡಗಡೆ ಎದೆ ಮೇಲಿತ್ತು. ತಾವ ಆ ಅಂತ ಇದ್ರಿ ಬುದ್ಧಿ. ಹಿಂಗೆ ಅಂತ ಇದ್ರಿ ಬುದ್ಧಿ. ಕರ್ಮ. ನೋಡಿದ್ರ ಡಾಕ್ಟ್ರೆ, ನಾನು 2 ಸಲ ಆಕರ್ಷಿತಿಕ್ಕಿಲ್ಲ ಆಗಿರೋ ಅವಾಂತರನ. ಹೀಗಿದೆ ನನ್ನ ಮನೆ ಪರಿಸ್ಥಿತಿ. ಸಾರಿ ಫಾದರ್ ಟ್ರಬಲ್. ಚಿಕ್ಕಪ್ಪ, ಇವರಿಗೆಲ್ಲ ವಿಸಿಟಿಂಗ್ ಫೀಸ್ ಕೊಟ್ಟು ಕಳಿಸಿ. ಆಯ್ತಪ್ಪ. ಡಾಕ್ಟರ್ ಸಾಹೇಬ್ಗಳೇ ದಯಮಾಡಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋ ಮೆನ್ಷನ್, ನೋ ಮೆನ್ಷನ್. ಮೈ ಡಿಯರ್ ಸರ್ವೆಂಟ್, ಬಂದ್ರ ಇಲ್ಲಿ? ನೀವೆಲ್ಲರೂ ನನ್ನ ಮೇಲೆ ಇಟ್ಟರು ಅಭಿಮಾನಕ್ಕೆ ನಿಮಗೆಲ್ಲ 3 ತಿಂಗಳು ಸಂಬಳ ಜಾಸ್ತಿ ಕೊಟ್ಟಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೆಲಸ ಬಿಟ್ಟು ತೊಲಗಿ. ಮತ್ತೆ ಡಾಕ್ಟರ್ ಏನಿಲ್ಲ, ಆಪರೇಷನ್ ಅರೇಂಜ್ ಮಾಡ್ತಾ ಇದ್ದೀನಿ. ಯಾರಿಗೆ? ನಿಮಗೆ. ಯಾಕೆ? ನನಗೇನಾಗಿದೆ? ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಇವ್ರು ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ಅದೆಲ್ಲ ಅಕ್ಷರ ನಾನೇನು, ನನ್ನ ಯೋಗ್ಯತೆ ಏನು, ನನ್ನ ಎಜುಕೇಶನ್ ಏನು, ನನ್ನ ಕ್ವಾಲಿಫಿಕೇಶನ್ ಏನು. MBBS ನಿಂದ WX ದೊಡ್ಡವರೆಗೂ ಫಾರಿನ್ ಡಿಗ್ರೀಸ್ ಎಲ್ಲ ಹೊಡೆದಿದ್ದೀನಿ. ಮಿಸ್ಟರ್ ಆರ್, ನನ್ನ ವಿಸಿಟಿಂಗ್ ಫೀಸ್ 200, ಕಾರ್ ಹತ್ರ 400, ಪೆಟ್ಟಿಗೆ ಬಿಚ್ಚಿದ 600, ಇಂಜೆಕ್ಷನ್ ಕೊಟ್ಟು 800. ಏನಾದ್ರು ಆಪರೇಷನ್ ಮಾಡಿದ್ರು ಬಸವಣ್ಣ, ವಾಟ್ ಇಸ್ ದಿಸ್? ಅವನು ಕರೆದು ನನ್ನನ್ನು ಕತ್ತಿರದ ಆಚೆ ತರಿಸ್ಬೇಡಿ. ನೋ, ನಿಮ್ಗೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕೊಡ್ಸೋಣ ಅಂತ ಕರೆದೆ. ಕೂಲ್ ಡ್ರಿಂಕ್ಸ್? ಕೂಲ್ ಡ್ರಿಂಕ್ಸ್ 2 ದಿವಸ ಆಯ್ತು ನಾ ಕೂಲ್ ಡ್ರಿಂಕ್ಸ್ ಕುಡಿದು. ನಾನು ನೀನು ಹೈಸ್ಕೂಲ್ಗೆ ಹೋಗಾಗ ನೀನು ಕೊಡಿಸಿದ್ದೆ ನೋಡಿ ಕೂಲ್ ಡ್ರಿಂಕ್ಸ್, ಅಷ್ಟೇ. ತಿರ್ಗಾ ನೀನೇ ಈಗ ಕೊಡಿಸ್ತಾ ಇದ್ದೀನಿ ನೀನು ಕೂಲ್ ಡ್ರಿಂಕ್ಸ್. ಹೌದು ದಿಕ್ಕಿ? ಹೌದು ದಿಕ್ಕಿ ಅಲ್ವೇ ನೀನು? ಹೌದು. ಡಿಕ್ಕಿ, ಏ ಡಿಕ್ಕಿ, ಡಿಕ್ಕಿ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಸದ್ಯ ಹಳೆ ಸ್ನೇಹಿತ ನೆನ್ಸ್ಕೊಂಡು ಈಗಲಾದ್ರೂ ಬಂದಿಲ್ಲ. ಅದಲ್ಲ, ಏನು ಇದೆಲ್ಲ ತಮಾಷೆ? ಈ ತಮಾಷೆನಾ? ನಿನಗೇನಪ್ಪ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿ ಪ್ರಾಣ ಸಂಕಟ ಅಂದ ಹಾಗೆ. ನೋಡು, ನಾನು ಡಾಕ್ಟರ್ ಬಳ್ಳಾರಿ ಭೀಮಸೇನ್ ರಾವ್ ಹತ್ರ ಕಾಂಪೌಂಡರ್ ಕೆಲಸ ಮಾಡ್ತಾ ಇದ್ದೀನಿ. 3 ಕೆರ್ಕೊಂಡ್ರು 3 ತಿಂಗಳದ 3 ಕಾಸು ಸಂಬಳ ಕೊಟ್ಟಿಲ್ಲ ನೋಡು. ಮತ್ತೆ ಯಾಕಿದ್ದೀಯ ಅಲ್ಲಿ? ಯಾಕೆ? ಅವನು ಬಿಟ್ಬಿಟ್ಟು ನಾನೇ ಬಾಯಿ ಮಣ್ಣು ಹಾಕೊಳ್ಳೆ ಅಲ್ವೋ? ನಾನೊಬ್ಬ ಹಳೆ ಸ್ನೇಹಿತ ಇಲ್ಲಿದ್ದೋ ಇಲ್ವೋ? ಇಲ್ಲಿ ಹುಡ್ಕೊಂಡು ಬರ್ಬೇಕಾಗಿತ್ತು. ಅಯ್ಯೋ, ನಿನ್ನ ಮನೆ ಬಾಗಿಲಿಗೂ 4-5 ಸಾರಿ ಬಂದಿದ್ದೆ ಕಣಯ್ಯ. ಆ ಗೂರ್ಖನೋ ಮೂರ್ಖನೋ ಒಂದು ಗರ್ಜನೆ ಮಾಡ್ಬಿಟ್ಟ. ಹೇಳ್ದೆ ಕೇಳಿದೆ ಹೆದರ್ಕೊಂಡು ಹೋಗ್ಬಿಟ್ಟೆ. ಅದೇನೋ ಇವತ್ತು ನಿಮ್ಮ ಮನೆಯಿಂದ ಒಂದು ಫೋನ್ ಬಂತು ನೋಡು ನಮ್ ಡಾಕ್ಟರ್ಗೆ. ನನ್ನ ದೃಷ್ಟಿಗೆ ಆ ಡಾಕ್ಟರ್ ಊರಲ್ಲಿ ಇರ್ಲಿಲ್ಲ. ಅವ್ರ ಹಾಗೆ ಗಡ್ಡ ಮೀಸೆ ಅಂಟಿಸ್ಕೊಂಡಿದ್ದೆ. ಹಾಗಾದ್ರೂ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ ಕಣಯ್ಯ. ಆನಂದ್, ರೂಮ್ಗೆ 1 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲಯ್ಯ. ಇದ್ರ ಮೇಲೆ ಊಟ. ನಿನಗೆ ದುಡ್ಡು ಬೇಕಷ್ಟೇ ತಾನೇ? ಬಾ ನನ್ನ ಜೊತೆ. ನಿನ್ಗೆಷ್ಟು ಹಣ ಬೇಕು ಅಷ್ಟು ತಗೋ. ನೋಡಕ್ಕಾಗಲ್ಲಪ್ಪ, ಹೇಳ್ತಾ ಇದೆ. ದಿಕ್ಕಿ, ನಿನ್ ಕಾಂಪೌಂಡರ್ ಕೆಲಸ ಶರಣ ಹೊಡೆದು ಬಿಟ್ಟು ಇಲ್ಲಿ ಬಂದಿದ್ದು ಬಿಡು. ಏನ್ ಕೆಲಸ? ಇನ್ನೇನ್ ಕೆಲಸ? ಹೊತ್ತೊತ್ತು ಊಟ ಮಾಡೋದು, ಸುಖ ಮಲ್ಕೊಂಡಿದ್ರೆ ಮಾಡೋದು. ಅದು ಮಾತ್ರ ಆಗೋದಿಲ್ಲ. ಕೂತು ತಿನ್ನೋರು ಹೆಚ್ಚಾಗಿ ನಮ್ಮ ದೇಶ ಕಂಡವ್ರ ಹತ್ರ ಕೈ ಹಚ್ಚುತ್ತಾ ಇರೋದು. ಪರವಾಗಿಲ್ಲ, ಬಹಳ ಬುದ್ಧಿವಂತ ಆಗಿದೆಯಾ ನೀನು. ಅದಕ್ಕೆ ಹೇಳೋದು, ನನ್ನ ಕಾಂಪೌಂಡ್ರಿಗಿರಿ ನನ್ನ ಹತ್ರನೇ ಇರ್ಲಿ. ಆಗ್ಲಯ್ಯ, ನಿನ್ನ ಕಾಂಪೌಂಡ್ರಿಗಿರಿ ನಿನ್ನ ಹತ್ರನೇ ಇರ್ಲಿ. ನಿನ್ಗೆ ಯಾವಾಗ ಹಣ ಬೇಕಾಗುತ್ತೋ ಅವಾಗ ಬಂದು ನನ್ನ ಹತ್ರ ತಗೊಂಡು ಹೋಗ್ತಾ ಇರು. ತಗೋ, ಸದ್ಯಕ್ಕೆ ನಿನ್ನ ಖರ್ಚಿಗೆ ಇಟ್ಟು. ಕಮಾನ್. 500. ನನ್ನ ಲೈಫ್ ಫಸ್ಟ್ ಟೈಮ್. ಸರ್, ಯಾರು ನೀನು? ನಾನು ಸೌಂದರ್ಯ ಕಂಪನಿ ಸೇಲ್ಸ್ ಗರ್ಲ್.
ಹೆಣ್ಣು ಮಕ್ಕಳ ರೂಪ ಲಾವಣ್ಯ ಹೆಚ್ಚಿಸುವ ಸಾಧನಗಳನ್ನು ತಂದಿದ್ದೀನಿ. ಬೇಕಾಗಿಲ್ಲ. ಸರ್ ನಿಮ್ಮಂಥ ದೊಡ್ಡ ಮನುಷ್ಯ ಹೀಗಂದ್ರೆ ಹೇಗ್ ಸರ್? ನೀವಿದನ್ನು ತೆಗೆದುಕೊಂಡ್ರೆ ಒಂದು ಬಡ ಕುಟುಂಬಕ್ಕೆ 4-6 ದಿವಸದ ಅನ್ನ ಕೊಟ್ಟ ಪುಣ್ಯ ಬರುತ್ತೆ ಸರ್. ಇದು ವ್ಯಾಪಾರ ಅಂತ ತಿಳ್ಕೊಳ್ಬೇಡಿ, ದಯವಿಟ್ಟು ಉಪಕಾರ ಅಂತ ತಿಳ್ಕೊಳ್ಳಿ ಸರ್. ಆಲ್ ರೈಟ್, ಕೂತ್ಕೋ. ಇಲ್ಲಿ ತೆಗಿ, ಏನೇನು ತಂದಿದ್ದೀಯ ನೋಡೋಣ. ಟಾಯ್ಲೆಟ್ ಕಂಪ್ಲೀಟ್ ಸೆಟ್ ಸರ್. ಹೇರ್ ಆಯಿಲ್, ಸ್ನೋ, ಲಿಪ್ಸ್ಟಿಕ್, ಪೌಡರ್, ವೆರೈಟಿ ಇದೆ ಸರ್. ನಿಮ್ ಹೆಂಡತಿಗೆ ತಕ್ಕೊಡಿ ಸರ್, ತುಂಬಾ ಲಕ್ಷಣವಾಗಿ ಕಾಡ್ತಾರೆ. ನನ್ನ ಹೆಂಡತಿಗ? ಹೌದು ಸರ್, ನಿಮ್ ಹೆಂಡತಿ ಇದರಿಂದ ಮೇಕಪ್ ಮಾಡ್ಕೊಂಡ್ ಬಂದ್ರೆ ಒಳ್ಳೆ ರತಿಯಾಗಿರ್ತಾರೆ ಸರ್. ಅವ್ರನ್ನ ಎಂದಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಿ. ಬೇಕಾದ್ರೆ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ ಸರ್. ನಿನ್ನ ಮದುವೆ ಇದೆಯಾ? ಇಲ್ಲ ಸರ್. ಮತ್ತೆ ಪ್ರೀತಿಸೋ ವಿಷಯ ಹೇಗೆ ಗೊತ್ತು ನಿನಗೆ? ನನಗೇನ್ ಗೊತ್ತು ಸರ್, ಎಲ್ರು ಹೇಳೋದನ್ ಕೇಳಿ ಹೇಳೋ ಮಾತು ಅಷ್ಟೇ. ಸೆಕ್ರೆಟರಿ, ಈಕೆ 200 ರೂಪೀಸ್ ಕೊಡು. ಸರ್ 200 ಜಾತಕ್ಕೆ ಸರ್, ಇದೆಲ್ಲ ಸೇರಿಸಿರೋ 30 ರೂಪಾಯಿ ಆಗುತ್ತೆ. ಪರವಾಗಿಲ್ಲ, ತಗೋ. ತುಂಬಾ ಥ್ಯಾಂಕ್ಸ್ ಸರ್, ನಾನು ಬರ್ತೀನಿ. ಅದೇ ಎಲ್ಲಿ ಹೋಗ್ತಾ ಇದೀಯಾ? ಇದೆಲ್ಲ ನೀನೇ ತಗೋ. ಸರ್ ನಾನು ಯಾರು ಅಂತ ತಿಳ್ಕೊಂಡ್ರಿ? ನೀನೊಂದು ಲಕ್ಷಣವಾದ ಹೆಣ್ಣು, ಸಕ್ಕರೆ ಮಾತನಂತಹ ಸೇಲ್ಸ್ ಗರ್ಲ್ ಅಂತ. ಅದು ನನ್ನ ಜೀವನ, ಆದ್ರೆ ನನ್ನ ಮಾನನ ಮಾಡ್ಕೊಳಕ್ ಬರ್ಲಿಲ್ಲ ಸರ್. ನೀವೊಬ್ರು ಒಳ್ಳೆ ಗುಣದ ದೊಡ್ಡ ಮನುಷ್ಯರು, ಧಾರಾಳವಾಗಿ ಹಣ ಸಹಾಯ ಮಾಡಿದ್ರಿ ಅಂತ ತಿಳ್ಕೊಂಡಿದ್ದೆ. ಅದು ಕಾಮ ವ್ಯಾಪಾರದ ಕಮಿಷನ್ ಅಂತ ಗೊತ್ತಾಗಿದ್ರೆ ಇದನ್ ಕೈಯಿಂದ ಸಹ ಮುಟ್ತಿರ್ಲಿಲ್ಲ. ತಗೊಳ್ಳಿ ನಿಮ್ ಹಣನ. ನೋ ನೋ ನೋ, ಯು ಹ್ಯಾವ್ ಕಂಪ್ಲೀಟ್ಲಿ ಮಿಸ್ಟೇಕನ್. ನಾನು ನೀವು ದುಡ್ಡು ಕೊಟ್ಟಿದ್ದು ನಿನ್ ಟಾಯ್ಲೆಟ್ ಸೆಟ್ಗೆ ಅಂತಲೇ. ಅದು ಬಿಸ್ನೆಸ್ ಆಗೋಯ್ತು. ಆದ್ರೆ ನನಗೆ ಹೆಂಡತಿ ಇಲ್ವಲ್ಲ, ಆದ್ರಿಂದ ಇದನ್ನೆಲ್ಲ ನಿನಗೆ ಕೊಟ್ರೆ ಬೇರೆ ಎಲ್ಲಾದ್ರೂ ಮಾರಿ ಹಣ ಸಂಪಾದಿಸಿಕೊಳ್ಳಿ ಅಂತ ನೀನು ಹೇಳಿದ ಉಪಕಾರ ದೃಷ್ಟಿಯಿಂದ ಕೊಟ್ಟೆ. ವ್ಯತ್ಯಾಸವಾಗಿ ತಿಳ್ಕೊಬೇಡ. ನಿನ್ ಮನಸ್ಸು ನೋಯಿಸಿದ್ದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸು. ಸಾರಿ ಸರ್, ಈಗ ನಾನ್ ನಿಮ್ ಮನ್ಸನ್ನು ನೋಯಿಸ್ಬಿಟ್ಟೆ. ದೇವರಂಥ ನಿಮ್ಮನ್ನ ನಾನ್ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಇಟ್ಸ್ ಆಲ್ ರೈಟ್. ಬೈ ದ ಬೈ, ನಿನ್ನ ಹೆಸರೇನು? ವೀಣಾ ಅಂತ. ಬರ್ತೀನಿ ಸರ್. ತಗೊಂಡೋಗಿ ಇದನ್ನೆಲ್ಲ. ಸೆಕ್ರೆಟರಿ, ಈ ವಾತಾವರಣದಿಂದ ನನ್ನ ತಲೆ ಕೆಟ್ಟೋಗಿದೆ. ಎಲ್ಲಾದ್ರೂ ದೂರ ಹೋಗಿದ್ದು ಬರಬೇಕು ಅನ್ಸಿದೆ. ಪ್ರಯಾಣಕ್ಕೆಲ್ಲ ಸಿದ್ಧಪಡಿಸು. ಎಲ್ಲಿಗೆ ಹೋಗೋದು ಸರ್? ತೀರ್ಮಾನ ಇಲ್ಲ. ಯಾವಾಗ ಹೊರಡೋದು ಸರ್? ಈಗಲೇ, ಈ ಕ್ಷಣವೇ ಬೈ ಕಾರ್. ವೆರಿ ಗುಡ್ ಸರ್. ಆನಂದು, ಯಜಮಾನ್ರು ಊರಿಗೆ ಹೋಗ್ತಾರೆ ಅಂತ ಕೇಳಿದೆ. ಎಸ್ ಎಸ್, ಥ್ಯಾಂಕ್ ಯು. ಅಯ್ಯೋ ಮತ್ತೆ ಅದನ್ನು ತಗೊಂಡು ಹೋದ್ರೆ ಹೇಗೆ? ಓಹೋ, ಐ ಆಮ್ ಸಾರಿ. ಎಷ್ಟಕ್ಕೆ ಬರೀಲಿ? 5,000 ಕೊಟ್ರೆ ಸಾಕು. 5,000 ಏನು 10,000 ಬರೀತೀನಿ, ತಗೊಳ್ಳಿ. ಧನಿ ಚಿತ್ತ. ಧಣಿ 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 ಹೀಗೆಲ್ಲ ಗೌರವ ಕೊಟ್ಟು ಮಾತನಾಡಿಸ್ಬೇಡಿ ಅಂತ ಎಷ್ಟು ಸಲ ನಿಮ್ಗೆ ಹೇಳೋದು? ಎಷ್ಟಾದ್ರೂ ದುಡ್ಡಿರೋ ಧಣಿ ಅಲ್ವೇಪ್ಪ ನೀವು? ದುಡ್ಡು ಅನ್ನೋದು ಗೊಬ್ಬರದ ಗೋಡೆ ಚಿಕ್ಕಪ್ಪ. ತಂದೆ, ಮಗ, ತಾಯಿ, ತಂಗಿ ಎಲ್ಲರ ಮಧ್ಯೆ ಅಡ್ವಾಗಿ ನಿಲ್ಲುತ್ತಲ್ವೇ? ಮತ್ತೆ ಅಲ್ವೇ ಚಿಕ್ಕಪ್ಪ, ದುಡ್ಡಿಗೆ ಬೆಲೆ ಹೆಚ್ಚಿದ ಹಾಗೆಲ್ಲ ಮನುಷ್ಯನಿಗೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಹೌದೌದೌದೌದು. ತಗೊಳ್ಳಿ. ಶುದ್ಧ ಯೂಸ್ಲೆಸ್ ಫೆಲೋಸ್. ಒಬ್ಬರಿಗಾದ್ರೂ ತಲೆನೇ ಇಲ್ಲ. ಗೊತ್ತಿರೋ ವಿಷಯ ತಾನೆ. ಅನ್ನ ತಿಂದ ಮನೆ ಋಣ ತೀರಿಸೋ ನಿಯತ್ತಿದ್ದೆದ್ದವು. ಏನ್ ಬಹಳ ಸೀರಿಯಸ್? ಓಹೋ, ನೀನಾ? ಕೂತ್ಕೋ ಕೂತ್ಕೋ. ಅಲ್ಲಯ್ಯ, ವೀಣಾನ್ ಕರ್ಕೊಂಬನ್ನಿ ಅಂತ ವಿಳಾಸ ಕೊಟ್ಟು ಕಳಿಸಿದ್ರೆ ಯಾವ್ದೋ ಒಂದು ಮಂಗನ ಮೂತಿ ಫೋಟೋ ಜೊತೆನಲ್ಲಿ ಅವ್ರ ಅಪ್ಪನು ಕರ್ಕೊಂಡ್ ಬಂದಿದ್ದಾರೆ. ಯಾವ್ದು ಯಾವ ವೀಣಾ? ಅದೇ ಅಯ್ಯ ವೀಣಾ. ಓ ವೀಣಾ. ವೀಣಾ ವೀಣಾ. ಓ ಹೆಣ್ಣು ವೀಣಾ. ಹೇಳಯ್ಯ, ನಿನ್ನ ಸ್ನೇಹಿತ ನಾನಿಲ್ವೇ? ನನಗೆ ಆರ್ಡರ್ ಕೊಡು. ಅವಳು ಯಾವ ಮೂಲೆಯಲ್ಲಿ ಅಡಗಿದ್ರು ಕೂಡ ಆಂಜನೇಯ ಸಂಜೀವಿ ಪರ್ವತ ಹೊತ್ಕೊಂಡು ಮುಂದೆ ಹೊತ್ತೊಂಡ್ಬಿಡ್ತೀನಿ. ನಿಜವಾಗಿ? ಡಿಕ್ಕೆ ಮಾತು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ರಿಸರ್ವ್ ಬ್ಯಾಂಕ್ ಚೆಕ್ ಇದ್ದ ಹಾಗೆ. ಅಡ್ರೆಸ್ ಹೇಳು. ಬರ್ಕೋ. ಹಾ, ನಂಬರ್ 68. 68 ಶಾಸ್ತ್ರಿ ರೋಡ್. ಶಾಸ್ತ್ರಿ ಸ್ತ್ರೀ ಯಾವುದು ಬೇಕಾಗಿಲ್ಲ, 68 ಸಾಕು. ಹೇಳ್ದಷ್ಟು ಕೇಳ. ಯಾಕೆ ಕೇಳಬೇಕು? 68 ವೀರ ಮುಗಿದೋಯ್ತು. ಆ ಕಳಿಸಿದ್ರೆ ಅಕ್ಕಪಕ್ಕದಲ್ಲಿರೋ ಎಂಪಿಗಳು ಎಷ್ಟು ಅಂತ ಹೇಳ ನಾನು. ಆ ವಿಷಯ ನಿನಗೆ ಗೊತ್ತಿಲ್ವೇ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಬರ್ತೀನಿ, ಗೊತ್ತು ಬಿಡಿಸ್ತೀನಿ. ಈಗ ಬಂದ್ಬಿಟ್ಟೆ. ಏನಪ್ಪ ಈ ನಂಬರ್ ಮನೆ ಎಲ್ಲಿದೆ? ಇದಾ ಮಿಲಿಟರಿ ಗುಂಡೂರಾಯ ಮನೆ ಎದುರಿಗೆ ಇದೆ ನೋಡಿ. ಮಿಲಿಟರಿ ಗುಂಡೂರಾಯ? ಹೌದು, ಈ ಮಿಲಿಟರಿ ಗುಂಡೂರಾಯ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಢಮ್ 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 ಅಂತ ಸತ್ತು ನಾಶ ಮಾಡಿ ಬಂದಿರೋ ವೀರ ನಾನು. ನನಗೆ ಮಗಳ ಹುಟ್ಟರು ನೀನು. ನನ್ನಂಥ ವೀರನ ಲಗ್ನವಾಗುವುದೇ ನ್ಯಾಯ, ನೀತಿ, ಧರ್ಮ. ನಮ್ಮ ಮನೆ ಕಾಯೋನು ರೈತ.
ನಮ್ಮ ನಾಡಿನ ಮಾನ ಕಾಯೋನು ಸೈನಿಕ ಗೊತ್ತು. ಅಪ್ಪ ಅಮ್ಮ ಸಾಯೋವಾಗ ಒಂದೇ ಒಂದ್ ಮಾತು ಹೇಳಿ ಸತ್ಲು. ಏನ್ ಹೇಳಿಲ್ಲಮ್ಮ? ಸೀತಾ, ನೀನ್ ಸುಖವಾಗಿರ್ಬೇಕು ಅಂದ್ರೆ ಯಾರನ್ನು ಬೇಕಾದ್ರೂ ಕಟ್ಕೋ, ಆದ್ರೆ ನಿಮ್ಮ ಅಪ್ಪನ ಹಾಗೆ ಹೆದರ್ಕೊಂಡು ಓಡಿ ಬರೋ ವೀರನ್ ಮಾತ್ರ ಕಟ್ಕೋಬೇಡ ಅಂದ್ಲು. ಹಾಗೆ ಹೇಳಿದ್ಲು. ಅವಮಾನ, ಅವಮಾನ. ಯಾರಿಗಪ್ಪ ಅವಮಾನ? ನನಗೆ. ನಿಮ್ಮಮ್ಮನಿಗೆ. ನಮ್ಮನ್ನು ಗುಲಾಮರನ್ನಾಗಿ ಆಳಲು ಬಂದ ಬ್ರಿಟಿಷರನ್ನ ಒಂದೇ ಏಟರಿಂದ ಗುಂಡಿಕ್ಕಿ ಕೊಂದ ಆ ಕಿತ್ತೂರು ಚೆನ್ನಮ್ಮನ ವಂಶಕ್ಕೆ ಅವಮಾನ ನಿಮ್ಮಮ್ಮ ಸೀತಾಲಕ್ಷ್ಮಿ. ಹೇಳಿ ಸಂಗಡ 100 ವರ್ಷ ಬಾಳೆ ಮಾಡುವುದಕ್ಕಿಂತ ವೀರರ ಸಂಗಡ ಒಂದು ದಿನವಾದ್ರೂ ಬಾಳೆ ಮಾಡಿ ಸಾಯುವುದೇ ಹೆಣ್ಣುತನ, ಹಿರಿಯತನ, ಹೊಸತನ. ಅಪ್ಪ ಮುಚ್ಚುವಾಯ್, ಮಧ್ಯದಲ್ಲಿ ಬಾಬಿಡಬೇಡ. ಇವತ್ತು ಆ ಮಿಲ್ಟ್ರಿ ನಾರಾಯಣ ರಾಯ್ ಬರ್ಲಿಕ್ಕೆ ಹೇಳಿದ್ದೀನಿ, ಬರ್ತಾನೆ. ಯಾಕಪ್ಪ? ನನ್ನ ಅರಿಯಾಗು ಅದಕ್ಕೆ. ಸಜ್ಜು! ಆ ನಿನ್ನ ಕಂಡ ಬರೋದ್ರೊಳಗಾಗಿ ಅವನಿಗೆ ಬೇಕಾದ ಬಟ್ಟ ಜಾಮ್ ಎಲ್ಲ ತರ್ತೀನಿ. ಅಷ್ಟರೊಳಗಾಗಿ ಅವನು ಯಾರು ಬನ್ನು ಅವನು ಸರಿಯಾದ ಮರ್ಯಾದೆ ಮಾಡು. ಅಟೆನ್ಷನ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಅಬೌಟ್ ಸರ್ ಸರ್ ಅಯ್ಯೋ, ಈ ಹಾಳಾದ ಮಿಲ್ಟ್ರಿ ನಾರಾಯಣ ಬಂದೇ ಬಿಟ್ಟ. ಸರ್ ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ಹೇಳಿದ್ರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಸೌಂದರ್ಯದಲ್ಲಿ ರೂಪಲಕ್ಷ್ಮಿ, ಆಕರ್ಷಣೆ ಮ್ಯಾಗ್ನೆಟ್ ಲಕ್ಷ್ಮಿ, ಪ್ರೀತಿಲಿ ಅನಂತ ಲಕ್ಷ್ಮಿ, ಒಟ್ಟಿನಲ್ಲಿ ಸಂಸಾರಕ್ಕೆ ಒಳ್ಳೆ ಗೃಹಲಕ್ಷ್ಮಿ. ಸಾಕು, ಸುಮ್ಮನಿರಿ, ತುಂಬಾ ಹೊಗಳಬೇಡಿ. ನೋ 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 ನೋ, ನನ್ನ ಹೊಗಳಿಕೆ ಏನು ವ್ಯತ್ಯಾಸವಿಲ್ಲ. ಪಾಲಿಶ್ ಮಾಡಿದ ಸಣ್ಣಕ್ಕಿದ್ದ ಹಾಗೆ, ಕಲ್ಲು ಮಣ್ಣು ಭತ್ತ ಏನು ಇರೋದಿಲ್ಲ. ಪರವಾಗಿಲ್ವೇ? ಇಷ್ಟೆಲ್ಲ ಕಲ್ತಿದ್ದೀರಲ್ಲ. ಕಾಲಕ್ಕೆ ತಕ್ಕಾಗಿರ್ಬೇಕು ನೋಡಿ, ಅದಕ್ಕೆ. ಅದಿರ್ಲಿ, ಎಲ್ಲಿ ನಿಮ್ ತಂದೆಯವರು? ಅವರು ಹೊರಗಡೆ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ. ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ಅಂದ ಹಾಗೆ ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಲ್ಲ. ನನ್ನ ಹತ್ರ ಪ್ರೈವೇಟೇ? ತಪ್ಪು ತಿಳ್ಕೊಬೇಡಿ ನೋಡಿ, ಕರೆಂಟ್ ಅನ್ನೋದೊಂದು ಪ್ರೇಮ. ನೋ 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 ನೋ, ಪ್ರೇಮ ಅನ್ನೋದು ಕರೆಂಟ್. ಕರೆಕ್ಟ್. ಈ ಕರೆಂಟ್ ಅಲ್ಲಿ ಪಾಸಿಟಿವ್ ಸೈಡ್ ಏನೋ ಕರೆಕ್ಟ್ ಆಗಿದೆ, ನೆಗೆಟಿವ್ ಸೈಡಿನ ಅಭಿಪ್ರಾಯ ಏನು ಅಂತ. ಅದು ಕರೆಕ್ಟ್ ಆಗೇ ಇದೆ. ಅಂದ್ರೆ ಯಾಕೆ ನಿಧಾನ? ಮದುವೆ ಆಗೋದು ಒಂದೇ ಬಾಕಿ, ಈಗಲೇ ಕರ್ಕೊಂಡು ಬಂದ್ಬಿಡ್ತೀವಿ ಗಂಡನ್ನ. ನೀವಲ್ವೇ ಗಂಡು? ಇಲ್ಲ, ನನ್ನ ಫ್ರೆಂಡು ಆನಂದ ಕೋಟ್ಯಾಧೀಶ್ವರ. ಅವತ್ತು ನೀವು ಕರಡಿ ಬಾಚಣಿಗೆ ಸ್ಟೋ ಪೌಡರ್ ಮಾಡೋದಕ್ಕೆ ಅಂತ ಅವನ ಮನೆಗೆ ಹೋದ್ರಂತಲ್ಲ, ಅವತ್ತಿನಿಂದ ಅವನಿಗೆ ನಿಮ್ ಕನಸೇ ಕನಸು. ಏನ್ ಹೇಳ್ತಾ ಇದ್ದೀರಿ ನೀವು? ಇಲ್ಲಿ ನೋಡಿ, ಆ ಬಾಟನ್ಗೆ ಸಿಕ್ಕಕ್ಕೆ ಮಾರೋಳಲ್ಲ ನಾನು. ನಮ್ಮ ವಂಶನೇ ಬೇರೆ. ನಿಮ್ಮ ಆನಂದ ಯಾರೋ ಏನೋ ನಮ್ಗೊಂದು ಗೊತ್ತಿಲ್ಲ. ಗೊತ್ತಿಲ್ಲ? ನೀವೇ ತಾನೇ ಬೇಡ? ವೀಣೆನೂ ಅಲ್ಲ, ತಂಬೂರಿನೂ ಅಲ್ಲ. ನಾನು ಸೀತಾ, ಸೀತಾಲಕ್ಷ್ಮಿ. ಸೀತಾಲಕ್ಷ್ಮೀನೇ? ನೀವು ಮಿಲ್ಟ್ರಿ ನಾರಾಯಣ ಅಲ್ವೇ? ನಾರಾಯಣ ನಾರಾಯಣ, ನಾನು ಸಿವಿಲಿಯನ್ ನಾರಾಯಣ, ಟಿಕ್ಕಿ. ಹೌದು, ಎಲ್ಲಿಗೂ ಬರೋಕ್ ಬಂದು ಎಲ್ಲಿಗೂ ಬಂದ್ಬಿಟ್ಟು ಯಾರನ್ನೋ ಮೀಟ್ ಮಾಡ್ಬಿಟ್ನಲ್ಲ, ಬಿದ್ನಲ್ಲಪ್ಪ ಬೇಸ್ತು. ನೀವೇನು ಬೀಳಿಲ್ಲ, ಅಡ್ರೆಸ್ ತಪ್ಪಿ ಮನೆಗೆ ಬಂದಿದ್ರು ಸರಿಯಾದವನ್ನೇ ಆರಿಸ್ಕೊಂಡಿದ್ದೀರಿ. ಹಾಗಂದ್ರೆ? ಹಾಗಂದ್ರೆ ನನಗೆ ಸರಿಯಾದವರು ಅಂದ್ರೆ ನೀವೇ. ಸರಿಯಾಗಿಲ್ದೇ ಇರೋರು? ನಾರಾಯಣ ಅಂತ ಒಬ್ಬ ಭಂಡ ನಮ್ಮ ಅಪ್ಪನಿಗೆ ಜೂನಿಯರ್ ಆಗಿದ್ನಂತೆ. ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ಮಪ್ಪ ಆಗಾಗ ಪ್ರತಿಜ್ಞೆ ಮಾಡ್ತಾನೆ ಇರ್ತಾರೆ. ಮಾಡ್ಲಿ, ಮಾಡ್ತಾನೆ ಇರ್ಲಿ. ಆ ನಾರಾಯಣ ನನ್ನ ಕೈ ಸಿಕ್ಲಿ ಒಂದೇ ಶೂಟ್ ಮಾಡ್ಬಿಡ್ತೀನಿ. ನಿಜವಾದ ಬಂದೂಕನ ಇದು? ಭಯವಾಗ್ತಾ ಇದೆಯಾ? ಯಾರಿಗೆ ಭಯ? ಈಗ ತಾನೇ ಚಿಗರಿ ಮೊಳಿತಾ ಇರೋ ನಮ್ಮ ಅಮಾನುಷ ಪ್ರೇಮದ ಎದುರು ಈ ಬಂದೂಕ ಏನು? ನಿಮ್ಮಪ್ಪ ಹಳೆಯ ಸೈನ್ಯ ಸಾರಾಗಿ ಬಂದು ನಿಂತು ಒಂದು ಏಟಿಗೆ ಢಮ್ 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 ಢಮ್. ಬರ ಹೀಗೆ. ಯಾರು ನೀನು? ಎಲ್ಲಿಂದ ಬಂದೆ? ಹೇಗೆ ಬಂದೆ? ಯಾಕೆ ಬಂದೆ? ಎಷ್ಟು ದಿವಸದ ಈ ನಾಟಕ? ಯಾವನಯ್ಯ ಇವನು? ಎಲ್ಲಯ್ಯ ನಡೀತು ನಾಟಕ ಶುರುವಾಕ್ಕಿಂತ ಮುಂಚೆ ಬಂದ್ಬಿಟ್ಟಲ್ಲ ಯಾ ಪರದಾ ಬಿಡೋಕೆ. ಏನ್ ನೀನ್ ಯಾರು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಯಾಕೆ ಬಂದೆ? ಎಷ್ಟು ದಿವಸದಲ್ಲಿ ಬರ್ತಾ ಇದೆಯಾ? ಹೇಗೆ ಹೋಗಲ್ಲ? ಈ ರಿಟೈರ್ಡ್ ಮಿಲಿಟರಿ ಆಫೀಸರ್ ಗುಂಡೂರಾಯನ ಯಾರು ಅಂತ ಕೆಳ ಕೆಟ್ಟೋದು ಹೇಳಿ ನಿನಗೆ? ಯಾರವರು? ಅಯ್ಯೋ, ನಮ್ಮಪ್ಪ.
ಸೀತಾ ಸೀತಾ ಏನ್ರಿ ನಿಮ್ಮ ಅವತಾರ? ನೀನು ಮಾಡೋದಕ್ಕೆ ತಕ್ಕ ಶಿಕ್ಷೆ. ನಾನು ವೀರ, ಅದಕ್ಕಾಗಿ ನಿನ್ನ ಹೊಡೆದೆ, ಉಪಚಾರ ಮಾಡಿದೆ, ಮೇಲೆ ಬ್ಯಾಂಡೇಜು ಕಟ್ಟಿದೆ, ಕೈಜೋಡು ಕೋಲು ಕೊಟ್ಟೆ. ಇನ್ನೊಂದು ಸಾರಿ ಕಡೆಗೆ ತಿರುಗಿ ನೋಡಿದೆಯೋ ಢಮ್ 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 ಅಂತ ಸುಟ್ಟು ಹಾಕಿ. ಹೌದಾ ಸೀತಾ? ಬಂದೆ ನೀ ಬಂದೆ ಮನದ ಮನೆಯ ಅತಿಥಿಯಾದೆ ನಿನ್ನ ರೂಪದೆ ನಿಂದೆ ನೀ ನಿಂದೆ. ಟಿಕಿ ಟಿಕಿ ಏನೇ ಅದು ವಿಪರೀತ? ಏನಾದ್ರೂ ಆಕ್ಸಿಡೆಂಟ್ ಆಯ್ತೇನೋ? ಆಯ್ತು, ನನ್ನ ಜೀವನದಲ್ಲೇ ಮರೆಯಲಾರ್ದರ ಇನ್ಸಿಡೆಂಟ್. ಅಲ್ಲಪ್ಪ, ನನ್ನ ಮೇಲೆ ಏನಾದ್ರೂ ನಿನಗೆ ಕೋಪ ಇದ್ದ ಪಕ್ಷದಲ್ಲಿ ನೀನೇ ಹಿಡ್ಕೊಂಡು 4 ಹೊಡಿ. ನಾನು ಬೇಡ ಅನ್ನಲ್ಲ. ಅದು ಬಿಟ್ಬಿಟ್ಟು ಯಾವನೋ 3ನೇವನ ಕೈಲಿ ನನ್ನ ಮೂಳೆನೆಲ್ಲ ಮುರಿಸಿದೆಯಲ್ಲಯ್ಯ. ನಾನೇನಯ್ಯ ನಿನ್ಗೆ ಅನ್ಯಾಯ ಮಾಡಿರೋದು? ನಾನು ನಿನ್ನ 500 ರೂಪಾಯಿ ತಗೊಂಡೆ. ನಿನ್ನ ಅನ್ಯಾಯ ಮನೆ ಹಾಳಾಯ್ತು. ಕೂತ್ಕೋ, ಕೆಳಗಡೆ ಕೂತ್ಕೋ, ಕೂತ್ಕೊಂಡು ಮಾತಾಡು. ಕೂತ್ಕೋ. ಅಯ್ಯಯ್ಯ, ಎಲ್ಲೋ ಬಿಟ್ಟ ಹೇಳು ಹೇಳು. ಅಯ್ಯಪ್ಪ, ಮುಂದಿನ ಕಥೆ ಹೇಳು. ಹೋಲಿ, ಮುಂದಿನ ಕಥೆ ಹೇಳು. ನೀನ್ ಕೊಟ್ಟ ನಂಬರ್ ಮನೆಗೆ ಹೋದ್ನಪ್ಪ. ಅದು ವೀಣಾ ಮನೆ ಅಲ್ಲ, ಸೀತಾ ಸೀತಾ. ಸೀತಾ? ಯಾರಿಗೆ ಸೀತಾ? ಅದಲ್ಲಪ್ಪ, ಸೀತಾ ಸೀತಾಲಕ್ಷ್ಮಿ. ಆ ಸೀತಾಲಕ್ಷ್ಮಿ ನಾನು ನೋಡಿದ ತಕ್ಷಣ ಲವ್ ಮಾಡಕ್ ಪ್ರಾರಂಭ ಮಾಡಿಬಿಟ್ಲು. ಅಷ್ಟೊಳಗಾಗಿ ಅವರಪ್ಪ ಬಂದಪ್ಪ. ಅವನೊಬ್ಬ ದೊಡ್ಡ ಮಿಲಿಟರಿ ಆಫೀಸರ್. ಬಿಡು, ಮತ್ತೆ ಮಿಲಿಟರಿ ಆಫೀಸರ್ ಅಂದ್ರೆ ಸುಮ್ಮನೆ ಬಿಡ್ತಾನ? ಗೊತ್ತಾಯ್ತಲ್ಲ ಕಥೆ. ಆನಂದ್, ಆ ಮಿಲಿಟರಿ ಹತ್ರ ಒಂದು ದೊಡ್ಡ ಗುಣ. ನಾನು ಎಷ್ಟೋ ಜನ ಮೂಳೆ ಮುರಿದು ಕಳಿಸೋರು ನೋಡಿದ್ದೀನಿ. ಇವನು ಹಾಗಲ್ಲ, ಮೂಳೆನೂ ಮುರಿದು ಮೂಳೆನೂ ಜೋಡಿಸಿ ಮೇಲೆ ಬ್ಯಾಂಡೇಜ್ ಸುತ್ತಿ ಕಂಕಳಿ 2 ಊರ್ಗೋಲು ಇಟ್ಟು ಕಳಿಸೋದನಯ್ಯ. ಪುಣ್ಯಾತ್. ಅಯ್ಯಯ್ಯಪ್ಪ, ಅಯ್ಯೋ ಅಮ್ಮ. ಆಹಾ, ಹೀಗ ಸಮಾಚಾರ. ಏನಯ್ಯ ಇಷ್ಟು ಸಲೀಸ ಮಾತಾಡ್ತಾ ಇದೀಯಾ? ನನ್ನ ವಿಷಯದಲ್ಲಿ ಸ್ವಲ್ಪ ಪಶ್ಚಾತ್ತಾಪ ಇಲ್ಲ ನಿನಗೆ? ಕರೆಕ್ಟ್ ನಂಬರ್ ಹೋಗಿದ್ಯಾ ನೀನು? ನೋಡಿ, 68 89 68 89 68. ಮಂಕೆ ತಿರುಗಿಸು ನೋಡು ಹಾಗೆ. ಅಯ್ಯಪ್ಪ, 89. ಅದಕ್ಕೆ ನೀನ್ ಹಿಡ್ಕೊಂಡು ಒದ್ದಿದ್ದು. ತಗೋ, ಡಾಕ್ಟರ್ನ ಕಂಡು ನಿನ್ ಬಾಡಿನ ಸ್ವಲ್ಪ ರಿಪೇರಿ ಮಾಡಿಸ್ಕೊ. 100. ಮತ್ತೆ ನಿನ್ನಿದು ನೋಡು, ತಗೊಳ್ಳಾಯ್ತನಾ? ಹೀಗೋ ಸಮಾಚಾರ. ಆಲ್ ರೈಟ್, ನಾನೇ ನನ್ನ ವೀಡಾನ ಹುಡ್ಕೊಂಡು ಬರ್ತೀನಿ. ನನ್ನ ಮಗಳೇ ಕೊಡು. ಫ್ರಮ್ ಡಿಕ್ಕಿ. ಮೈ ಡಿಯರ್ ಸೀತಾಲಕ್ಷ್ಮಿ, ನಿನ್ನನ್ನು ನೋಡಿದ ಒಂದೇ ನಿಮಿಷದಲ್ಲಿ ಹುಟ್ಟಿತು ಪ್ರೇಮ. ಆಹಾ, ಹುಟ್ಟುತ್ತದೆ. ನಮ್ಮ ಪ್ರೇಮಕ್ಕೆ ಮುಳ್ಳಾಗಿ ನಿಂತ ಆ ಕಾಡು ಪ್ರಾಣಿ ಹೆಸರಗತ್ತೆ ನಿಮ್ಮಪ್ಪ. ಅವ್ರಿಗೆ ಹೇಗೆ ಗೊತ್ತಾಗಬೇಕು ಪ್ರೀತಿ ವಿಷಯ? ಪ್ರೀತಿ ಗೊತ್ತಾಗದೆ ನನಗೆ ಚೆನ್ನಾಗಿ ಪಟ್ಟಾಗಿ ಕಳಿಸಿದ್ದಾರೆ. ಇನ್ನೇನಾದ್ರೂ ಪರವಾಗಿಲ್ಲ. ಆದ್ರೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಬೆಡ್ ರಿಸರ್ವ್ ಮಾಡಿಸಿ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಿನ್ನ ನೋಡೋಕೆ ಬರ್ತೀನಿ. ಮನೆಯಲ್ಲೇ ಇರು. ನಿನ್ನ ಶಿವಲನ್ ನಾರಾಯಣ ಉರ್ಫ್ ಡಿಕ್ಕಿ. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಬರ್ತೀಯಾ? ಬಾ 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 ಬಾ. ಸೀತಾಲಕ್ಷ್ಮಿ, ಏನಪ್ಪ? ನೋಡಮ್ಮ, ನಿನ್ನ ಹೆಸರನ್ನು ಪೋಸ್ಟ್ ಬಂದಿದೆ. ಏನಮ್ಮ, ಏನಾಯ್ತು? ಏನಿಲ್ಲಪ್ಪ, ಅಪರೂಪಕ್ಕೆ ನನ್ನ ಸ್ನೇಹಿತಿ ನಾಗಮ್ಮ ಕಾಗದ ಬರ್ತಿದ್ದಾಳೆ. ಯಾರು ನಾಗಮ್ಮನೆ? ಏನಮ್ಮ ಬರ್ದಾಳೆ? ಏನೇನೋ ಹುಚ್ಚುಚ್ಚಾಗಿ ಬರ್ದಿರ್ತಾಳಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ, ಅಪ್ಪನ ಮುಂದೆ ಎಂತ ನಾಚಿಕೆ? ಓದಮ್ಮ. ಮೈ ಡಿಯರ್ ಸೀತಾಲಕ್ಷ್ಮಿ. ನೀನೇ ಓದಮ್ಮ, ಓದು. ನಿಮ್ಮಪ್ಪ ಒಬ್ಬ ಕಾಡು ಪ್ರಾಣಿ. ಯಾರು ಕಾಡು ಪ್ರಾಣಿ? ಅವರಪ್ಪ. ಅವರಪ್ಪ. ಸರಿ, ಮುಂದೆ ಓದಮ್ಮ. ನಿಮ್ಮಪ್ಪ ಕರುಣಾಮೂರ್ತಿ, ದಯಾಮಯಿ, ನಿನ್ನ ಪ್ರೇಮದ ಬಂಡಿಗೆ ನೀರೆರೆಯುತ್ತಿದ್ದಾರೆ. ಸುಳ್ಳು. ಏ ಹುಡುಗಿ, ಗುರುವಿಗೆ ತ್ರಿಮಂತ್ರ ಬಿಡ್ತಿದ್ದೀಯಾ? ಹಾಗೆ ಅಂತ ಅವಳೇ ಬರ್ದಿದ್ದಾಳಪ್ಪ. ಅವಳಲ್ಲ, ಅವನು
ಶ್ರೀರಾಮ ಪ್ರಸನ್ನದಿಂದ ನಿನ್ನ ಪ್ರೇಮದ ಡಿಗ್ರಿ ಅಲ್ಲಿವರೆಗೂ ಓದಿದ್ದೀನಮ್ಮ. ಇನ್ನೇನು ಗಂಟೆ ಎರಡಾಯ್ತು, ಬಂದು ಬಿಡ್ತಾನೆ ನಿನ್ನ ಶಿವನ ನಾರಾಯಣ. ಬಂದೂಕ ರೆಡಿ ಆಗಿದೆ, ಬಂದ ಢಮ್ ಢಮ್ ಢಮ್. ಬಂದ ತೆಗಿಬಲ್ಲ. ಗುಡ್ ಮಾರ್ನಿಂಗ್ ಸರ್. ಯಾರು ಹಂಕೌನ್ ಮೊಹಮ್ಮದ್ ಸಿಂಗ್. ಏನ್ ಸರ್ ಇಷ್ಟು ಮೇಲೆ ಮರ್ತ್ಬಿಟ್ಟ ನನ್ನ? ನಾನು ಗೋವಾ ಕ್ಯಾಂಪಲ್ಲಿ ಇರ್ಲಿಲ್ವೇ? ಕುಂತ್ರೆ ನಿಂತ್ರೆ ಕುಂತ್ರೆ ನಿಂತ್ರೆ ಕುಂತ್ರೆ ಸೆಲ್ಯೂಟ್ ಹೊಡಿತಾ ಇದ್ದೆ. ಅಯ್ಯೋ, ನೀವು ಮರ್ತು ಬಿಟ್ಟಿದ್ದೀರಾ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನೀವೊಂದ್ಸಾರಿ ಜಾಮ್ ಅಂತ ಗೋನ್ ತಿಂದ್ಬಿಟ್ರಿ, ನಿಮ್ ಬಾಯಿ ಹಾಗೆ ಅಂಟ್ಕೊಂಡ್ಬಿಡ್ತು. ಆಗ ನಾನು ನೀರು ಹೊಡೆದು ನಿಮ್ ಬಾಯಿ ಬಿಡಿಸಲಿಲ್ವೇ? ನೋಡಪ್ಪ ಮೊಹಮ್ಮದ್ ಸಿಂಗು, ನನಗೆ ವಯಸ್ಸಾಗಿ ಹೋಯ್ತು, ಎಲ್ಲ ಮರ್ತು ಹೋಗ್ತಾ ಇದೆ. ಅಂದಾಗ ನೀನು ಯಾವ ಕ್ಯಾಂಪ್ನಲ್ಲಿ ಇದೆಯಾ ಈಗ? ಆನಂದ್ ಆನಂದ್ ನಗರದಲ್ಲಿ ಇದ್ದೀನಿ. ಓಹೋ, ಆನಂದನಗರದಲ್ಲಿ. ಅಂದಾಗ ಆ ಕ್ಯಾಪ್ಟನ್ ನಾರಾಯಣ ಸಿಂಗ್ ಗೊತ್ತಾಗಿರ್ಬೇಕಲ್ಲ, ಹೇಗಿದ್ದಾರೆ ಅವ್ರೀಗ? ನಾರಾಯಣ ಸಿಂಗ್ ಅಮ್ಮ ಅಮ್ಮ ಅಮ್ಮ. ಮೊಹಮ್ಮದ್ ಸಿಂಗ್ ಅವ್ರಿಗೆ ಏನಾಯ್ತು? ಅವರು ವೈರಿ ಗುಂಡಿ ಕಂಪ್ಲೀಟ್ ತಲೆ ಕೊಟ್ಬಿಟ್ರು. ಈಗಲೇ ಆ ವೈರಿನ ನನ್ನ ಬಂದೂಕದಿಂದ ಢಮ್ 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 ಅಂತ. ನಿಲ್ಲಿ ಸರ್, ಈಗ ನೀವು ಮಾಡಬೇಕು ಅಂತಿರೋ ಕೆಲಸನ ನಾನ್ ನೆನ್ನೆ ಮುಗಿಸ್ಕೊಂಡು ಬಂದಿದ್ದೀನಿ. ಶಬಾಷ್ ಶಬಾಷ್ ಶಬಾಷ್. ಸೀತಾ, ಸೀತಾಲಕ್ಷ್ಮಿ, ಕರೆದ್ರೇನಪ್ಪ? ಇವ್ರಿಗೊಂದು ಲೋಟ ಹಾಲು ತಗೊಂಡ್ ಬಾರಮ್ಮ. ಹಾಲಿಲ್ಲಪ್ಪ. ಪರವಾಗಿಲ್ಲ ಪರವಾಗಿಲ್ಲ. ಎಲ್ಲಾದ್ರೂ ಉಂಟೆ? ಹಾಲು ತಣ್ಣಗಿತ್ತು, ಅದಕ್ಕೋಸ್ಕರ ಹೇಳಿದೆ. ಈಗಲೇ ಬಿಸಿ ಮಾಡಿ ತಗೊಂಡ್ಬರ್ತೀನಿ. ಮೊಹಮ್ಮದ್ ಕೊಡು. ನಿನಗೆ ಮದುವೆ ಆಗಿದೆಯಾ? ಅಪ್ಪ ಮೊದಲ ಇದ್ರು ಸತ್ತ, ಅಮ್ಮ ಎರಡನೇ ಇದ್ರು ಸತ್ರು. ಓಹೋ, ಇಬ್ರು ದೇಶಭಕ್ತರೇ. ಅಯ್ಯೋ, ನಮ್ಮ ವಂಶನೇ ದೇಶಭಕ್ತರ ವಂಶ ಸರ್. ನಮ್ಮ ವಂಶನೂ ಅದೇ. ನಮ್ಮಪ್ಪ ದೇಶಭಕ್ತ, ನಮ್ಮಮ್ಮ ದೇಶಭಕ್ತರು, ನಾನು ದೇಶಭಕ್ತ, ನೀನು ದೇಶಭಕ್ತನೇ. ಆಗ ನನ್ನ ಮಗಳು ಮಾತ್ರ. ಯೋಚನೆ ಮಾಡಬೇಡಿ, ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಮಗಳನ್ನು ಕೂಡ ದೇಶಭಕ್ತನೇ ಮಾಡ್ಕೋಬಲ್ಲೆ. ಹಾಗಾದ್ರೆ ಮೊಹಮ್ಮದ್ ಸಿಂಗ್, ನನ್ನ ಮಗಳು ಮದುವೆ ಆಗ್ತೀಯಾ? ಓಕೆ ಮಾವ, ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಇದಕ್ಕೋಸ್ಕರ. ತಗೊಳ್ಳಿ, ಸೀತಾಫಲದ ಹಣ್ಣು, ಮೇಲೆ ಬಿಸಿ ಬಿಸಿ ಹಾಲು. ಈ ಹಣ್ಣು ಅಂದ್ರೆ ನಮ್ಮಪ್ಪನ ತುಂಬಾ ಪ್ರೀತಿ. ಹೌದೌದು. ಮೊಹಮ್ಮದ್ ಸಿಂಗ್, ಈ ಪ್ರಪಂಚದಲ್ಲಿ ನನಗೆ ತುಂಬಾ ಪ್ರೀತಿ ಅಂದ್ರೆ ಈ ಹಣ್ಣು ಒಂದನೇದು, ಎರಡನೇದು ನನ್ನ ಮಗಳು, ಮೂರನೇದು ನಾನು. ಸೀತಾ, ಇವನೇ ನಿನ್ನ ಗಂಡ. ಹೌದೇನಪ್ಪ? ಇವರು ನನಗೆ ತುಂಬಾ ಒಪ್ಪಿಗೆ ಆಯ್ತು. ಇವ್ರ ಬಾರ್ಡರ್ನಲ್ಲಿ 1 ವರ್ಷ ಇದ್ರೆ ಸಾಕು, ನನ್ನ ಜನ್ಮ ಸಾರ್ಥಕವಾಗತ್ತೆ. ಮೊಹಮ್ಮದ್ ಸಿಂಗ್ ಮಾವ, ನೀನ್ ನಮ್ಮ ಮನೆಗೆ ಬಂದ ಮುಹೂರ್ತ ಬಹಳ ಒಳ್ಳೆಯದು. ನನ್ನ ಮಗಳು ದೇಶಭಕ್ತ ಆಗಿಬಿಟ್ಲು. ಸೀತಾ, ನೀನು ಸ್ವಲ್ಪ ಒಳಗೆ ಹೋಗ್ತೀಯಮ್ಮ, ನಾನು ಮಾತಾಡ್ಬೇಕಾಗಿದೆ. ಈಗ ಹೇಳು, ಢಮ್ 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 ಅಂತ ಎಷ್ಟು ಜನ ಸತ್ತನ್ನು ಸುಟ್ಟಿದ್ಯಾ? ಸುಡೋದಕ್ಕೆ ಅವರಲ್ಲಿ ಸಿಗ್ತಾರೆ ಸಾರ್. ಈ ಸಿಂಗ್ ಒಂದು ಸಾಕು, ಹೇಳೋದಕ್ಕೆ ಓಡ್ತಿರ್ತಾರೆ. ಅಷ್ಟಕ್ಕೆ ಬಿಡ್ತೀನಿ, ಅಟ್ಟಿಸ್ಕೊಂಡು ಹೋಗಿ ಕೊನೆಗೆ 2 ಸೊಳ್ಳೆನಾದ್ರೂ ಸುಟ್ಟು ಹಾಕ್ಬಿಡ್ತೀನಿ. I'm extremely sorry. I don't think otherwise. No. I am extremely sorry. I don't think otherwise. ಏನಿದು? ಸಿಂಪಾಫಲ, ಅಯೋಗ್ಯ ಚಂಡಾಲ, ಮುಟ್ಟಾಳ, ರಾಸ್ಕಲ್, ನೀನ ವೇಟ್ ಹಾಕೊಂಡು ಬಂದಿದ್ಯಾ? ಏನು? ಎಲ್ರಿಗೂ ಬಡಿಸು. ಮೆತ್ತಿಗೆ ಮೆತ್ತಿಗೆ. ನಿಮ್ಮಪ್ಪ ಅವ್ರಿಗೆ ಬಡಿಸು. ನಿಮ್ಮ ಮಾವನಿಗೆ ಹಾಕು. ಬಡಿಸಲ್ಲ. ಬಡಿಸಲ್ಲ? ನಿಮ್ಮೇನು ಕೋಪ ಮಾತ್ರ ಅವ್ರಿಗೆ ಇನ್ನೂ ಆರಿಲ್ಲ ನೋಡಿ. ಮತ್ತೆ ಸ್ವಲ್ಪ ಇರಿ, ಈಗ ಕಂಟ್ರೋಲ್ ತರ್ತೀನಿ. ಎಲ್ಲಿ ಆನು ಮಾಲ್ತಿ, ಈಗ ಹೋಗು, ನಿಮ್ಮ ಅವನಿಗೆ ಹಾಕು. ಅಯ್ಯೋ 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 ಅಯ್ಯೋ, ಇಡ್ಲಿ ಹಾಕು, ಇಡ್ಲಿ. ಹೇಳಿಲ್ಲ. ಇವಳು ಬಲ ಸಾಧ್ಯದ ಹುಡುಗಿ ಸರ್. ನೋಡಿ, ಹೊಸ ಸ್ಥಳ ಅಂತ ನಾಚಿಕೆ ಪಟ್ಕೊಳ್ಬೇಡಿ. ತಿನ್ನಿ. ಇಷ್ಟೊಂದು ನಿಮ್ಮ ಅಮ್ಮ ಹಾಕಿದ್ರೆ ಇದಕ್ಕೂ ಡಬಲ್ ಆಗಿ ತಿಂತಾ ಇದ್ರ ಇಲ್ವೋ?
ನೋಡಿ ಮರಿ ನಾಚಿಕೆ ಪಡೆದೆ ತಿಂತಾರೆ ಇದು ಬಂದ್ಬಿಟ್ಟೆ. ಡಾಕ್ಟ್ರೇ, ನಿಮ್ ಚಿಕಿತ್ಸೆ ಮುಗಿಯಕ್ಕೆ ಇನ್ನು ಎಷ್ಟು ದಿವಸ ಬೇಕಾಗುತ್ತೆ? ವೆಯ್ಟ್, ನಿಮ್ಮ ಅನುಮಾನ ಏನು ಅಂತ ನನಗೆ ಈಗ ಅರ್ಥ ಆಯ್ತು. ಮಾಲ್ತಿ ಜೊತೆ ನಾನು ಇಷ್ಟು ಸಲಿಯಾಗಿ ನಡ್ಕೋತಾ ಇದ್ದೀನಲ್ಲ, ಅದೆಲ್ಲಿ ಬೇರೆ ವಿಧವಾಗಿ ತಿರುಗುತ್ತೋ ಅಂತ ನಿಮಗೆ ಭಯ. ಕರೆಕ್ಟ್. ಈಗ ನಿಜವಾಗಿ ಹುಚ್ಚಿ ಬಿಡಿಸೋ ಡಾಕ್ಟ್ರು ನೀವು. ಡೋಂಟ್ ವರಿ, ನಿಮ್ಮ ಅನುಮಾನ ಎಲ್ಲ ತೀರ್ಮಾನ ಮಾಡಿ ನಿಮ್ಮಿಬ್ಬರ ಮದುವೆ ಊಟ ಮುಗಿಸ್ಕೊಂಡೇ ನಾನು ಇಲ್ಲಿಂದ ಹೋಗೋದು. ಓಕೆ? ಮಾಲ್ತಿ, ಏನು? ನಿಮ್ ಮಾವನಿಗೆ ನಮ್ ವಿಷಯ ಎಲ್ಲ ಗೊತ್ತಾಗ ಹೋಗ್ತಿದೆ ಅಂತ ಕಾಣುತ್ತೆ. ಅಯ್ಯೋ, ಯಾಕೆ? ಅವ್ರ ವಿಷಯ ತಿಳ್ಕೊಂಡಿರಾಗ ಏನಾದ್ರು ಮಾತಾಡಿದ್ರೇನು? ಈ ಮನೆಯಿಂದಲೇ ಕಳಿಸೋದಕ್ಕೆ ನೋಡ್ದ. ನಾನೇನೇನು ಉಪಾಯ ಮಾಡಿ ಬೇತ್ತ ನುಣ್ಸ್ಕೊಂಡು ಬಂದ್ಬಿಟ್ಟೆ. ಅಯ್ಯೋ, ಹಾಗಾದ್ರೆ ನಾವು ತಕ್ಷಣ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಯೋಚನೆ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಹಾಕಿದ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ನೀನೇನು ಯೋಚನೆ ಮಾಡಬೇಡ. ನನಗೆ ಗೊತ್ತಿರೋರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ. ಏನು ಹೇಳಿದೆ? ನಿಮಗ್ ಗೊತ್ತಿರೋ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳಿ ನನ್ನ ಕೊಟ್ಟು ಮೋಸ ಮಾಡ್ತೀಯಾ? ಎದಳ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಯಾ? ಎಲ್ಲ ಕೂಸೆ ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ ಮಾತಾಡಕ್ಕೆ. ಏನಿದೆಲ್ಲ? ಈಗ ತಾನೇ ಸ್ವಲ್ಪ ಹುಚ್ಚಿ ಬಿಟ್ಟಿತ್ತು, ಪುನಃ ಯಾಕೆ ಹಿಡಿತು? ಅವಳ ಹತ್ರ ನಿಮ್ ವಿಷಯ ಸ್ವಲ್ಪ ಹಾಗೆ ಬಿಟ್ಟೆ, ಅವಳು ಬಿಟ್ಲು ನನಗೆ ಹಿಡ್ಕೊಂಡು. ನೀವೇನು ಯೋಚನೆ ಮಾಡಬೇಡಿ, ಸ್ವಲ್ಪ ಇದೆ. ತಗೋ, ನುಂಗು ಇದನ್ನ ಮಾತ್ರ. ಅಯ್ಯೋ ಬೇಡಿ, ಆಮೇಲೆ ನೀವು ನಿಮ್ಗೂ ನಿಮ್ಗೆ ಹಿಡಿತಾ ಹುಚ್ಚು. ಏನ್ ಮಾಡ್ಲಿ ಡಾಕ್ಟ್ರೆ? ಡ್ಯಾನ್ಸ್ ಮಾಡಿ ನನ್ನ ಹಾಗೆ. ಕಾಲಿಲ್ಲ ಬೇಡ ಮಾವ, ನಗಬೇಡಿ. ತುಂಬಾ ರುಚಿಯಾಗಿದೆ ಚಾಕ್ಲೇಟ್, ತಿನ್ನಿ. ನೋಡಿದ್ರ ಸರ್ ಹ್ಯಾಕ್ ತಿರುಗಿ ಬಿಟ್ಟಿದ್ದಾಳೆ, ಮಾತ್ರೆ ತಗೊಂಡು ಹೋಗಿ ಮಿಠಾಯಿ ಮಾಡಿಬಿಟ್ಟಿದ್ದಾಳೆ. ಏನಂದೆ? ಎಲ್ಲ ಮಗನ ಏನಿದಲ್ಲ? ಮಗು ಯಾರ ಮಗಳು? ಏನಮ್ಮ ಇದೆಲ್ಲ? ಹಿಡ್ಕೊಂಡ ಬಿಗಿಯಾಗಿ ಒಳ್ಳೆ ಮಗಳು, ಒಳ್ಳೆ ಹುಚ್ಚು ಬಿಡಿಸೋದಕ್ಕೆ ಬಂದೆ ನಾನು. ನನಗೆ ಹೇಳಿದ್ದೆ ಹುಚ್ಚು ಅಂತ ಕಾಣುತ್ತೆ. ಡಾಕ್ಟರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಮಡ ಮಾವ, ನನಗೆ ನಿದ್ರೆ ಬರ್ತಾ ಇದೆ. ನಿದ್ದೆ ಮಾಡಿ ಎದ್ದು ಬಂದು ನಿನ್ನೆ ಮದುವೆ ಮಾಡ್ಕೊತೀನಿ. ಓಕೆ? ಬಿ ಜಾಲಿ, ಬಿ ಕ್ಲಾಸ್. ನೋಡಿದ್ರ ಸರ್ ಹಾಗೆ ಇನ್ನು ಸ್ವಲ್ಪ ದಿವಸ ನಿಧಾನಿಸಿ, ಆಮೇಲೆ ನೋಡ್ತಾ ಇರಿ, ನಿಮ್ ಹೆಸರು ಎತ್ತಿದ್ರೆ ಸಾಕು ಪ್ರಾಣ ಬಿಡ್ತಾಳೆ. ವೆರಿ ಗುಡ್. ನನ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏನಪ್ಪ ಮಾರುತಿ ಹೇಳ್ದೆಲ್ಲ ಕಿವಿಗೆ ಬಿತ್ತ ಇತ್ತಪ್ಪ? ಬೇಗ ಹೋಗಿ ಮದುವೆಗೆ ಏರ್ಪಾಡು ಮಾಡಿ. ಇಲ್ಲದೆ ಹೋದ್ರೆ ಮಾಡ್ತೀನಿ. ಕಾರ್ಯೇಶು ದಾಸಿ. ಕರೆಕ್ಟ್. ಕರಣೇಶ್ ಮಂತ್ರಿ ಅವಳ ಮಾವ ಬಂದಾಗ ನಾನು ಹೇಳ್ತಾ ಇದ್ದ ಪೊಲೀಸ್ ಇನ್ಸ್ಪೆಕ್ಟರ್ ವಿಷಯ ಬೇರೆ ರೀತಿ ತಿರುಗಿಸಿ ನನ್ನ ಆಪತ್ತಿನಿಂದ ಪಾರು ಮಾಡಿದಾಳೆ ಇವಳು ಕರಣೇಶ್ ಮಂತ್ರಿ. ಕರೆಕ್ಟ್. ರೂಪೇ ಚಲಕ್ಷ್ಮಿ, ನಾನ್ ಮೆಚ್ಚಿದ ರೂಪ ಇದ್ದೇ ಇದೆ. ಕರೆಕ್ಟ್. ಕ್ಷಮಯ ಧರಿತ್ರಿ, ಇನ್ನು ಮುಂದೆ ಪರೀಕ್ಷೆ ಮಾಡ್ಬೇಕಂತ. ಇದ್ಯಾರಪ್ಪ ಇಷ್ಟೊತ್ತಲ್ಲಿ? ಮಾಲ್ತಿ, ನೀನು ಇಷ್ಟೊತ್ತಿನಲ್ಲಿ? ದಯವಿಟ್ಟು ನನಗೆ ಕ್ಷಮಿಸಿ, ತುಂಬಾ ಏಟ್ ಬಿದ್ಬಿಡ್ತು ಅಂತ ಕಾಣಿಸುತ್ತೆ. ಕೈ ಮೇಲೆ, ಏನಿಲ್ಲ. ಕೆನ್ನೆ ಮೇಲೆ, ಪರವಾಗಿಲ್ಲ. ಹೆಣ್ಣಿನ ಕೈ ಹೂ ಇದ್ದ ಹಾಗೆ, ಕೋಮಲವಾದ ಹೂ ಮೈ ಮೇಲೆ ಬಿದ್ರೆ ನೋಯುತ್ತೀಯೇ. ಸಾಕು ನಿಮ್ ಪರಿಹಾಸ.
ನಿಮ್ಗೆ ಆ ರೀತಿ ನಾನು ಹೊಡೆಯೋದನ್ನ ಮಾವ ನೋಡ್ಲಿ ನಂಬಿ ಅಂತಾನೆ ನಾನು ಹಾಗೆ ನಡ್ಕೊಂಡೆ ಅಷ್ಟೇ. ಕರೆಕ್ಟ್ ನೀನ್ ಮಾಡಿದ್ದು. ಇದುವರೆಗೂ ನಿನ್ನ ಬುದ್ಧಿ ಸಾಮರ್ಥ್ಯನ ಕಣ್ಣಿಂದ ನೋಡ್ತಾ ಮನಸ್ಸಿನಲ್ಲಿ ಮೆಲುಕು ಹಾಕಿಬಿಟ್ಟೆ. ನಿಜವಾಗಿಯೂ ಹೇಳ್ಬೇಕು ಅಂದ್ರೆ ಮಾಲ್ತಿ, ನಿನ್ ಹಾಗೆ ಇರೋ ಒಬ್ಬ ಜಾಣೆನ ಮದುವೆ ಮಾಡ್ಕೋಬೇಕು ಅಂತ ನಾನು ಊರೂರಾಗ ಅಲಿತಾ ಬಂದೆ. ನಿಜವಾಗ್ಲು ಆ ಭಾಗ್ಯ ನನಗೆ ಸಿಕ್ಕಿದ್ರೆ ಈ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟು ನಾನ್ ನಿಮ್ ಜೊತೆ ಬರಕ್ ತಯಾರಾಗಿದ್ದೀನಿ. ನಡಿ, ನಾಳೆನೇ ಹೋಗಿ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಆದ್ರೆ ಒಂದು ಕಂಡೀಷನ್. ಏನ್ ಹೇಳಿ? ನಾನ್ ನಿನ್ನ ಮದುವೆ ಮಾಡ್ಕೋಬೇಕಾದ್ರೆ ಕೆಲವು ನೇಮಗಳನ್ನ ಇಟ್ಕೊಂಡಿದ್ದೀನಿ. ನೀನ್ ಅದನ್ನ ಅನುಸರಿಸಿ ನಡೆದಾಗ ಖಂಡಿತ ನಿನ್ನೇ ಮದುವೆ ಆಗ್ತೀನಿ. ಓಕೆ? ನಿಮ್ಮನ್ನೇ ದೇವ್ರು ಅಂತ ತಿಳ್ಕೊಂಡಿರೋ ನನಗೆ ಸುಲಭವಾಗಿ ಜಯ ಸಿಗುತ್ತೆ ಅಂತ ಪೂರ್ಣವಾಗಿ ನಂಬಿಕೆ ಇದೆ. ನೀವ್ ಯಾವಾಗ್ಲೂ ನನ್ನ ಹತ್ರನೇ ಇದ್ರೆ ಅಷ್ಟೇ ಸಾಕು. ನಡೀರಿ. ನನ್ನ ಕಣ್ಣಿಗೆ ಮುಂದಿರ್ತಿ ಅವಳು ಕರ್ಕೊಂಡು ಹೋಗಿ ನೋಡ್ತಾ ಇದೀಯೋ? ಏಯ್ ಮರ್ಯಾದೆಯಾಗಿ ಬಂದಾರೆ ಹೇಳಿ. ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಗುಡ್ ಬೈ. ಓಹೋ, ಕಾಲಿಲ್ಲ ಅಂತ ಇಷ್ಟು ದಿನ ಎಲ್ರಿಗೂ ಮೋಸ ಮಾಡ್ತಾ ಇದ್ಯಾ? ಏನ್ ಹೆದರ್ಕೋಬೇಡ, ಧೈರ್ಯವಾಗಿರು. ನಾನು ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಮಾವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ಹಾಗೆ ಮಾಡ್ಬಿಡ್ಬೇಡಿ. ಒಂದ್ ವೇಳೆ ನಮ್ ತಂದೆಗೆ ಆಪತ್ ಬಂದ್ರೂ ಬರಬಹುದು. ಸದ್ಯ ಸ್ವಲ್ಪ ದಿನ ಹೋಗಿ, ಆಮೇಲೆ ಒಳ್ಳೆ ಲಾಯರ್ ನಿಟ್ಟು ನಾವೇ ಅವ್ರನ್ನ ಕರ್ಕೊಳ್ಳೋಣ. ಹಾಗೂ ಆಗ್ಬೋದು. ಇಲ್ಲಿ ನೋಡಿ, ಈ ಪ್ರಪಂಚದಲ್ಲಿ ನನ್ನವರು ಅಂತಿರೋದು ನೀವೊಬ್ರೆ. ಅದಕ್ಕೆ ನಾಚಿಕೆ ಬಿಟ್ಟು ಕೇಳ್ತೀನಿ, ನಮ್ಮ ಮದ್ವೆ ಯಾವಾಗ?
ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಒಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ. ಯಾರು ಬೇಕಾಗಿತ್ತು? ಆನಂದರಾಯರಿ ಕಾಯ್ದೆ ಕೊಟ್ಬಿಡಿ. ಸರಿ. ಫ್ರಮ್ ಸರೋಜಾ. ಸರೋಜಾ ಯಾರಿರ್ಬೋದು? ನನ್ನ ಒಲಿಮೆಯ ಆನಂದ್, ನಿನಗಾಗಿ ನಾನು ಎಷ್ಟು ದಿನಗಳು ಕಾದಿರ್ಲಿ ಅಂತ ನೀವು ಆಗಾಗ ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ದೊಡ್ಡ ಫುಲ್ ಸ್ಟಾಪ್ ಹಾಕಿಬಿಟ್ಟೆ. ಕಾರಣ ಅಪ್ಪ ಅಮ್ಮ ಇಬ್ರು ನಮ್ಮ ಮದ್ವೆಗೆ ಒಪ್ಕೊಂಡು ಬಿಟ್ರು. ನಮ್ಮ ಇಷ್ಟು ದಿನಗಳ ಸೀಕ್ರೆಟ್ ಲವ್ ಬಟ್ಟ ಬಯಲಾಗೋ ಕಾಲ ಬಂದ್ಬಿಡ್ತು. ಲಗ್ನ ಮುಂದಿನ ವಾರದಲ್ಲಿ. ಆದಷ್ಟು ಬೇಗ ಬನ್ನಿ. ಇತಿ ನಿಮ್ಮ ವುಡ್ ಬಿ ವೈಫ್ ಸರೋಜಾ. ವೈಫ್ ಸರೋಜಾ. ಮಾಲ್ತಿ, ಮಾಲ್ತಿ, ಯಾಕೆ ಯಾಕೆ ಅಳ್ತಾ ಇದೀಯಾ? ನನ್ ಭಯವೆಲ್ಲ ನೇಗ್ತಲ್ಲ ಅಂತ ನಮ್ ತಂದೆನೂ ಮನೇನೂ ಬಿಟ್ಟು ನಿಮ್ ಜೊತೆಲಿ ಬಂದೆ. ನೀವೇ ನನ್ ಬಾಳಿಗೆಲ್ಲ ಅಂತ ನಂಬದೆ. ಆದ್ರೆ ಈಗ ನೀವೇ ನನಗ್ ನಿಜವಾಗ್ಲೂ ಹುಚ್ಚಳಿಸ್ಬಿಡ್ತೀರಿ ಅಂತ ಕಾಣ್ತಿದೆ. ಈಗ ಆದದ್ದಾದ್ರಿ ಏನು? ಯಾಕೆ ಸುಮ್ಮನೆ ಕೋಪಿಸ್ಕೊತಾ ಇದೀಯ ನೀನ್ ನನ್ ಮೇಲೆ? ಸಾಕು ನಿಮ್ ಠಕ್ಕು. ಏನು ಅರಿಯದ ಹೆಣ್ಣಿನ ನಂಬಿಸಿ ಅವಳ ಬಾಳನ್ನ ಹಾಳು ಮಾಡೋ ಗಂಡುಗಳಿಗೆಲ್ಲ ಈ ಲೋಕದಲ್ಲಿ ನೀವೇ ಮುಖಂಡ್ರು ಅಂತ ಕಾಣಿಸುತ್ತೆ. ನಿಮ್ಮಿಂದ ನನ್ ಬಾಳೆ ಕತ್ತಾಗೋಯ್ತು. ನೀವು ಕಲ್ ಮನಸ್ನವರು, ನಯವಂಚಕರು, ನನ್ ನಂಬಿಕೆ ದ್ರೋಹ ಮಾಡಿದವರು. ಮಾಲ್ತಿ, ಈ ಅಳೋದು ಹಂಸೋದು ಎಲ್ಲ ಬಿಟ್ಟು ನೇರವಾಗಿ ಮಾತನಾಡು. ಮಾತಾಡ್ತೀನಿ ಮೊದ್ಲಿಗೆ ಲೆಟರ್ ಓದ್ ನೋಡಿ, ಆಮೇಲೆ ಮಾತಾಡ್ತೀನಿ. ಯಾವುದೇ ಕಾಗದ? ಇದ್ರ ವಿಷಯ ಒಂದು ನನಗೆ ಗೊತ್ತಿಲ್ವಲ್ಲ. ನಂಬೋದಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ನನ್ನ ಮಾತು ಕೇಳು ಮಾಲ್ತಿ. ಸಾಕು ನಿಮ್ ಬೇಳವೆ ಮಾತು. ವಿಧಿನೇ ನನಗೆ ವಿಷದೂಟ ಬಡಿಸಿರುವಾಗ ನಾನು ಇನ್ಯಾಕಾದ್ರೂ ಬದುಕಿರ್ಬೇಕು. ನಿಲ್ಲು ಮಾಲ್ತಿ, ಯಾಕೆ ಇಷ್ಟ ಆತ್ರ ಪಡ್ತಾ ಇದೀಯಾ? ತಾಳ್ಮೆನ ಹಾಳು ಮಾಡ್ಕೊತಾ ಇದೆಯಲ್ಲ. ನನ್ನ ಮಾತನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಸರ್, ಯಾರು? ಸಾರಿ ಸರ್, ಈ ರೂಮ್ನಲ್ಲಿ ಆನಂದ್ ಅಂತ ಒಬ್ರಿದ್ರು. ಅವ್ರಿಗೆ ನಾನೊಂದು ಕಾಗದ ಕೊಟ್ಟು ಕಳಿಸಿದ್ದೆ. ಅವರು ಮೊನ್ನೆನೇ ರೂಮ್ ಖಾಲಿ ಮಾಡ್ಕೊಂಡು ಹೊರಟೋದ್ರು ಅಂತ ಹೋಟೆಲ್ ಮಾಲೀಕರು ಹೇಳಿದ್ರು. ನಿಮ್ ಹೆಸರು ಅದೇ, ರೂಮು ಅದೇ, ಆದ್ರಿಂದ ಹೋಟ್ಲ್ ಹುಡುಗ ತಿಳಿದೆ ಈ ಕಾಗದ ಇಲ್ಲಿಗೆ ತಂದು ಕೊಟ್ಬಿಟ್ಟಿದ್ದಾನೆ. ಇದೇನಾ? ಹೌದು ಸರ್, ಇದೇ ಕಾಗದ. ನಿಮ್ಗೆ ತುಂಬಾ ತೊಂದರೆ ಕೊಟ್ಟೆ, ಕ್ಷಮಿಸಿ. ಮಾಲ್ತಿ, ನಾನ್ ನಿರೀಕ್ಷಿಸಿದ ಕೆಲವು ಒಳ್ಳೆ ಗುಣಗಳಿದ್ದ ನಿನ್ನನ್ನ ನಿಜವಾಗಿಯೂ ನಾನು ಮದುವೆ ಮಾಡ್ಕೊಳ್ಳೇಬೇಕು ಅಂತಾನೆ ಇದ್ದೆ. ಹೆಣ್ಣು ಭೂತ ಎಷ್ಟು ಸಹನಾವಂತಳಾಗಿರ್ಬೇಕು, ಕ್ಷಮಾಶೀಲಳಾಗಿರ್ಬೇಕು ಅಂತಾನೆ ದೊಡ್ಡವರು ಕ್ಷಮೆಯ ಧರಿತ್ರಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಗಂಡನಾದಂಥವನು ಇಂಥ ತಪ್ಪನ್ನ ಮಾಡಿದ್ರು ಅದನ್ನ ಕ್ಷಮಿಸುವಂತಹ ಹಿರಿಯ ಗುಣ ಹೆಣ್ಣಿಗಿರ್ಬೇಕು ಅಂತ ನನ್ನ ಅಭಿಪ್ರಾಯ. ನನ್ನ ಮರ್ತು ಬಿಡು. ಆನಂದ್, ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕೋಪದಲ್ಲಿ ಕುಯ್ಕೊಂಡು ಮೂಗು ಶಾಂತವಾದ್ಮೇಲೆ ಬರಲ್ಲ ಮಾಲ್ತಿ. ತಗೋ 10,000 ರೂಪಾಯಿ. ಇದನ್ನ ಇಟ್ಕೊಂಡು ಒಬ್ಬ ದೊಡ್ಡ ಲಾಯರ್ನ ನೋಡಿ ನಿನ್ನ ತಂದೆಯವ್ರನ್ನ ಬಿಡಿಸ್ಕೊ. ವಿಶ್ ಯು ಗುಡ್ ಲಕ್. चल चल रे नौजवान, चल चल रे नौजवान, कहना मेरा मान मान, चल रे नौजवान, चल. ಸೀತಾ ಪಾತಾಳಗಳು. ಸ್ವಾಮಿ, ನಿಮಗೆ ಅಂತ ತಾಜಾ ಹಣ್ಣು ತಂದಿವ್ನಿ, ಬಾಗಿಲು ತೆಗೀರಿ. ಅಮ್ಮ ಅಯ್ಯೋ, ನೀವೇ? ನಾವೇ ನಮ್ಮ ಅಪ್ಪನಿಗೆ ತಿಳಿದ್ರೆ ಡಮ್ 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 ಅಂತ ಹೊಡೆದಾಕ್ಬಿಡ್ತಾರೆ. ಡಮ್ಮು ಇಲ್ಲ. ನೋಡು, ಈ ಹೆಣ್ಣಲ್ಲಿ ನಿದ್ದೆ ಬರೋ ಗುಡಿಗೆ ಇಟ್ಟಿದ್ದೀನಿ. ನಿಮ್ಮಪ್ಪನ ಯಾವ್ದಾದ್ರೂ ಉಪಾಯನ ತಿನ್ನಿಸ್ಬಿಡ್ತೀನಿ. ಅವನು 1 ಗಂಟೆ ಹಾಯವಾಗಿ ನಿದ್ದೆ ಮಾಡ್ಬಿಡ್ತಾರೆ. ನಾವು ಜಾಲಿಯಾಗಿ ಮಾತಾಡ್ತಿರ್ಬೋದು. ಹೋದ್ದೆ ನಮ್ಮ ನಕ್ಷತ್ರಿಕ. ಇಲ್ಲಪ್ಪ, ಹಣ್ಣು ಚೆನ್ನಾಗಿದೆ, ತಿಂದು ನೋಡಿ ಅಂತಿದ್ದಾನಪ್ಪ. ಸ್ವಾಮಿಯರ, ನಿಮಗೋಸ್ಕರ ಆಯಸ್ ತಂದೀವ್ನಿ, ತಿನ್ನೋಡ್ ಕಾಸು ಕೊಡಿ. ಚೆನ್ನಾಗಿಲ್ದಿದ್ರೆ ವ್ಯಾಪಾರನೇ ಬಿಟ್ಬಿಡ್ತೀನಿ. ಹಾಗೋ ಒಂದ್ ಕೊಡು, ತಿಂದು ನೋಡ್ತೀನಿ. ಚೆನ್ನಾಗಿರ್ತದ್ರೆ ಬುಟ್ಟಿಗೆ ತಿಂದ ಅಯ್ಯೋ, ಬುಟ್ಟಿ ನಂದಲ್ಲ ಬುದ್ಧಿ. ಚೆನ್ನಾಗಿರುತ್ತೆ ನಿನ್ನ ಡಮ್ ಡಮ್ ಅಂತ ಸುಟ್ಟು ಹಾಕಿ ಬಿಡ್ತೀನಿ. ಮೊದಲು ಇದನ್ನು ಮಾಡಿ. ಬಹಳ ಚೆನ್ನಾಗಿದೆ, ವೆರಿ
ಫುಲ್ ಗಂಟೆ ಆಗ್ಬಿಡ್ತು, ಇನ್ನೊಂದು ಗಂಟೆ ಹೇಳಾಗಿಲ್ಲ. ಬಾ ನಾವು ಜವಾಲಿಯಾಗಿ ಮಾತಾಡೋಣ. ಏನಾದ್ರೂ ನೀವೇ ಏನಾರು ಮಾತಾಡಿ. ಇನ್ನೂ ಮಾತೆ ಪ್ರಾರಂಭ ಮಾಡಿಲ್ಲ, ಆಗ್ಲೇ ಒಂದ್ ಗಂಟೆ ಆಗ್ಬಿಟ್ಟೆ. ಹೀಗೆ ಅಂತ ಗೊತ್ತಾಗಿದ್ರೆ ಇನ್ನೂ ಒಂದ್ 5-6 ಮಾತ್ರೆ ಕೊಡ್ಬೋದಾಗಿತ್ತಲ್ಲ. ನನ್ನ ಕಣ್ಣಿಗೆ ಮಣ್ಣು ಹಾಕ್ತೇನೆ ಅರ್ಥ. ಇನ್ನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನೀನು ಸರಿಯಾಗಿ ಆಲ್ ರೈಟ್, ಸುಡು. ಯುದ್ಧರಂಗದಲ್ಲಿ ಸಹಸ್ರಾರು ವೈರಿಗಳ ತಲೆ ಉರುಳಿಸಿ ನಂತರ ವೀರ ಸ್ವರ್ಗಕ್ಕೆ ಸೇರ್ಬೇಕು ಅಂತ ಇದ್ದೆ. ಸಾಧ್ಯವಾಗಲಿಲ್ಲ. ನಾನು ಸತ್ತ ಮೇಲಾದರೂ ಪತ್ರಿಕೆಗಳು ಬರೆಯಲಿ, ಆದರೆ ಅಳಿಯಲನ್ನು ಸುಟ್ಟ ಮಾವ ಅಂತ ಪ್ರಪಂಚವೇ ನಿನ್ನನ್ನು ಹೀರಾಮಾನವಾಗಿ ಬಯಸುತ್ತದೆ. ಡೋಂಟ್ ಡಿಲೇ, ಸುಡು. ಹಳೆಯ ದೇವರೇ, ಯಾರು ಯಮರಾಯನು? ಅಲ್ಲಪ್ಪ, ಗುಂಡೂರಾಯ. ನನ್ನ ಮಾವ ಗುಂಡೂರಾಯ. ಹೌದು, ನನ್ನ ಎದೆಗೆ ಗುರಿ ಇಟ್ಟು ಬಂದೂಕ ತೋರಿಸಿದ್ರೆ ಇಷ್ಟೊತ್ತಿಗೆ ಹೆದರಿ ಓಡಿ ಹೋಗ್ತಾ ಇದ್ದೆ. ಅಂಥದ್ರಲ್ಲಿ ಸುಡುವುದು ಧೈರ್ಯವಾಗಿ ನಿಂತಲ್ಲ, ನೀನಲ್ಲವೇ ನಿಜವಾದ ವೀರ ಪುರುಷ. ಅಪ್ಪ, ಈಗಲಾದ್ರೂ ಗೊತ್ತಾಯ್ತೇನಪ್ಪ ಇವ್ರ ವಿಷಯ? ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಇವನೇ ನನ್ನ ತಕ್ಕ ಅಳಿಯ. ಮದುವೆ ಯಾವಾಗ ಮಾವ? ಮುಂದಿನ ವರ್ಷ. ಮುಂದಿನ ವರ್ಷ? ಹೌದು. ಅಷ್ಟವರೆಗೂ ಒಬ್ಬರನ್ನೊಬ್ಬರು ನೋಡಕೂಡದು, ಮಾತನಾಡಕೂಡದು. ಯಾಕಪ್ಪ? ಯಾಕ ಮಾವ? ಈ 1 ವರ್ಷದೊಳಗಾಗಿ ನಿಮ್ಮ ಪ್ರೇಮ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ ಪರೀಕ್ಷೆ ಮಾಡೋದಕ್ಕೆ. ಅಷ್ಟೊಳಗಾಗಿ ನೀವೇನಾದ್ರೂ ಜಾಲಿಯಾಗಿ ಮಾತಾಡಿದ್ರು ಡಮ್ ಡಮ್ ಅಂತ ಸುತ್ತ ಹಾಕ್ಬಿಡ್ತೀವಿ, ಅಷ್ಟೇ ತಾನೇ? ಆಲ್ ರೈಟ್ ಸೀತಾ, ಆಫ್ಟರ್ ಆಲ್ 1 year ಓಕೆ ಅಮ್ಮ. ಅಳಿಯ, 1 ವರ್ಷ ತನಕ ಮಾತಾಡಬಾರ್ದು ಅಂತ ನಾ ಹೇಳಿದ್ದಿಲ್ಲ. ಮಾತಾಡಬಾರ್ದು ಅಂತ ಹೇಳಿದ್ರಿ, ಪದ ಹಾಡಬೇಡ ಅಂತ ಹೇಳಿದ್ರ. ಅದಕ್ಕೆ ಇನ್ನೊಂದು ವರ್ಷ ಶಿಕ್ಷೆ. ಅಂದ್ರೆ ಮಾತಾಡಿದ್ದಕ್ಕೆ 1 ವರ್ಷ, ಪದ ಹಾಡಿದ್ದಕ್ಕೆ ಇನ್ನೊಂದು ವರ್ಷ. ಮಾವ, 1 ವರ್ಷಕ್ಕೆ ನಾನು ಸಣ್ಣಗ ಆಗ್ತಾ ಇದ್ದೇನೆ. ಇನ್ನೊಂದು ವರ್ಷ ಅಂದ್ರೆ ಸುಣ್ಣ ಆಗೋಗ್ಬಿಡ್ತಾರಪ್ಪ. ಡೋಂಟ್ ವರಿ ಡಾರ್ಲಿಂಗ್. ರಾಮ ವನವಾಸ ಮಾಡ್ತಾ ಮಾಡ್ತಾ 4 ವರ್ಷ ಸೌತ್ ಇಂಡಿಯಾದಲ್ಲಿದ್ದ. ಸೀತಾದೇವಿ ಶಿವನಲ್ಲಿದ್ಲು. ನಾವು ಮೈಸೂರು ಸ್ಟೇಟ್ ನಲ್ಲೇ ಇದ್ದೀವಿ. ಇದಕ್ಕಿಂತ ಆನಂದ ಬೇಕೆ? ಹೆಚ್ಚಿಗೆ ಮಾತಾಡಿದೀಯೋ? ಡೋಂಟ್ ವರಿ ಡಾರ್ಲಿಂಗ್. ಆಫ್ಟರ್ 2 years ಓಕೆ ಮಾವ. ಓಹೋ, ನಿನಗೂ ಮುಹೂರ್ತ? ಹುಡುಗಿ ಓಕೆ, ಪರ್ಫೆಕ್ಟ್ಲಿ ಓಕೆ. ಡಿಕ್ಕಿ, ಈಕೆ ಯಾರು ಗೊತ್ತೇನು? 68. ಈಗ ಅಲ್ಲ ಅಲ್ಲ ಅತ್ತಿಗೆ, ಇವರು ಎಲ್ಲ ಸುಳ್ಳು ಬದುಕಿದ್ದಾಳೆ. ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಅತ್ತಿಗೆ, ಏನಪ್ಪ? ನಿಮ್ಮನ್ನು ಹಿಡ್ಕೊಂಡು ನಾನು 68 ನಂಬರ್ ಮನೆಗೆ ಹೋದೆ. ಆ ನಂಬರ್ ತಳಕಾಗ್ಬಿಟ್ಟು 89 ಆಗಿತ್ತು. ಆದ್ರೂ ನನಗೆ ನಷ್ಟವಿಲ್ಲ. ಅಲ್ಲಿ ಅಲ್ಲಿ ನನಗೂ ಒಬ್ಳು ಲವರ್ ಸಿಕ್ಕಲು. ಇದನ್ನ ಬೇರೆ ಪ್ರಾರಂಭ ಮಾಡಿದ್ಯಾ ನೀನು? ಆ ವಿಷಯ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅತ್ತಿಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರು ಮಾತಾಡ್ತೀರಿ, ಇವಾಗ ಬಂದ್ಬಿಡ್ತೀನಿ. ನಾನು ಇಲ್ಲಿರೋದು ನಿನಗೆ ಹೇಗೋ ಗೊತ್ತಾಯ್ತು? ನೀನ್ ಕೊಟ್ಟು ದುಡ್ಡು ಖರ್ಚಾಗೋವರೆಗೂ ಯೋಚನೆ ಮಾಡ್ಲಿಲ್ಲ. ಆಮೇಲೆ ಹೊಟ್ಟೆ ಲಾಟ್ರಿ ಹೊಡೆಯೋಕೆ ಪ್ರಾರಂಭವಾಯ್ತು. ಹಳೆ ಗಂಡರ ಪಾದದ ಗತಿ ಅಂತ ನಿನ್ನ ಹುಡುಕೊಂಡು ಬಂದ್ಬಿಟ್ಟೆ. ಎಲ್ಲಿ ಹೋದ ಇವನು? ಡಿಕ್ಕಿ, ಡಿಕ್ಕಿ, ಯಾಕೋಪ್ಪ ಹೇಗೆ ಓಡಾಡ್ತಾ ಇದೀಯ ಡಿಕ್ಕಿ? ನನಗೆ ಒಂದು ಅತಿ ಭಯಂಕರವಾದ ಸಂದೇಹ ಬಂದ್ಬಿಟ್ಟಿದೆಯಲ್ಲ. ಅಬ್ಬಾ, ನಿನ್ನ ಸಂದೇಹ ಬರದೆ ಇರೋದು ಯಾವಾಗ? ಅಲ್ಲ, ನೀನು ಬಯಸೋ 6 ಗುಣಗಳನ್ನ ಅತ್ತಿಗೆ ಹತ್ರ ಪರೀಕ್ಷೆ ಮಾಡಿದ್ಯಾ ಅಂತ. ಓ, ಕಾರ್ಯೇಶು ದಾಸಿಯಿಂದ ಹಿಡಿದು ಭೋಜ್ಯೇಶು ಮಾತಾವರೆಗೂ ಪಾಸ್. ಶೈನೇಶು ವೇಶ್ಯ. ಈಗ ಅದನ್ನೆಲ್ಲಾದ್ರೂ ಪರೀಕ್ಷೆ ಮಾಡ್ತಾರೇನೋ? ಅದೆಲ್ಲ ಮದುವೆ ಆದ್ಮೇಲೆ. ಓಹೋ, ನನಗಾಗೂ ಇಲ್ಲ, ಅದು ಗೊತ್ತಾಗ್ಲಿಲ್ಲ.